ಜೊತೆಗೆ ಮತ್ತೆ ಬೆಲೆ ಏರಿಕೆಯ ಬರೋಳದ ಸಿದ್ದು ಸರ್ಕಾರ. ಬಸ್, ಮೆಟ್ರೋ, ವಿದ್ಯುತ್ ದರ ಏರಿಕೆ ಬಳಿಕ ಈಗ ಹಾಲಿನ ದರವೂ ಏರಿಕೆ. ಕೆಎಂಎಫ್ನ ನಂದಿನಿ ಹಾಲು ಮತ್ತು ಮೊಸರಿನ ಬೆಲೆ ಏರಿಕೆ ಮಾಡಿದ ಸಿದ್ದು ಸರ್ಕಾರ. ಎಂದಿನಿಂದಲೇ ಜಾರಿಗೆ ಬರಲಿದೆ ನಂದಿನಿ ಹಾಲು ಮೊಸರಿನ ಹೊಸ ದರ. ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ಬೆಲೆಯಲ್ಲಿ 4 ರೂಪಾಯಿ ಹೆಚ್ಚಳ. ನಂದಿನಿ ದರ ಏರಿಕೆ ವಿಚಾರವಾಗಿ ಸಾರ್ವಜನಿಕರಿಂದ ಹೆಚ್ಚಿದ ಭಾರೀ ಆಕ್ರೋಶ. ರೈತರ ಹೆಸರು ಹೇಳಿ ದರ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ. ತಮ್ಮ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನ ನೀಡಿ ಈಗ ದರ ಏರಿಕೆ ಮಾಡ್ತಿದ್ದಾರೆ. ಈ ರೀತಿ ಮೋಸ ಮಾಡಿದ್ರೆ ಜನರು ಯಾವ ರೀತಿ ಬದುಕಬೇಕೆಂದು ಆಕ್ರೋಶ ಹೊರಹಾಕಿದ ಸಾರ್ವಜನಿಕರು. ಶ್ರೀಗೆ ನಡನ್ ಗೆಲ್ಗೆ ಬೀದರ್ನಿಂದ ನಾನು ಯೋಗಿ ನಿರ್ದಾಪುರಿ ಅಂತೇಳಿ ಜಿಲ್ಲಾಧ್ಯಕ್ಷರು ಪತಂಜಲಿ ಯೋಗ ಸಮಿತಿ ಬೀದರ್. ಈ ಏಪ್ರಿಲ್ 1ರಿಂದ ಹಾಲಿನ ದರ ಏರಿಕೆ ಮಾಡಿದ್ದು ಜನರಿಗೆ ಬಹಳ ಮೋಸವಾಗಿದೆ ಮತ್ತು ಬಹಳ ತೊಂದರೆ ಆಗ್ತಾ ಇದೆ. ಸರ್ಕಾರ ಮೊದಲು ಇನ್ನು 4 ರೂಪಾಯಿ ಹೆಚ್ಚು ಮಾಡಿ ಏನು 200 ml ಕಡಿಮೆ ಹೆಚ್ಚಿಗೆ ಕೊಡ್ತಾ ಇತ್ತು. ಆದರೆ ಇವಾಗ ಅದನ್ನು ವಿಡ್ಡಲ್ ಮಾಡಿ ಆ 4 ರೂಪಾಯಿ ಏನದ ರೈತರು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದೆ. ಇದು ಸಂಪೂರ್ಣವಾಗಿ ಜನರಿಗೆ ಮೋಸ ಮಾಡ್ತಾ ಸುಲಿಗೆ ಮಾಡ್ತಕ್ಕಂಥ ಚರಮನ್ನು ಸುಲ್ತಕ್ಕಂಥ ಸರ್ಕಾರ. ಹಾಗಾಗಿ ಇಂದಿನ ಒಂದು ಹಾಲಿನ ದರ ಆಗಲಿ, ಅದು ಕರೆಂಟಿನ ದರ ಆಗಲಿ, ಒಂದು ಯೂನಿಟಿಗೆ 36 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಈ ಸರ್ಕಾರ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಟ್ಟು ಈ ಕಡೆ 100 ರೂಪಾಯಿ ನಮ್ಮನ್ನ 10 ರೂಪಾಯಿ ಕೊಟ್ಟು 100 ರೂಪಾಯಿನ ಕಿತ್ಕೊಳ್ತಾ ಇದೆ. ಇದು ನೇರವಾಗಿ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಸರ್ಕಾರ. ಈ ಸರ್ಕಾರದಿಂದ ಆಗ್ತಕ್ಕಂಥ ಈ ಒಂದು ಬೆಲೆ ಏರಿಕೆಯ ಕ್ರಮ ಇದೆಯಲ್ಲ, ಇದು ಸಾಮಾನ್ಯ ಜನರಿಗೆ ಎಲ್ಲ ಜನರ ಮೇಲೆ ಬೀಳ್ತಕ್ಕಂಥ ಒಂದು ಬಹಳ ದೊಡ್ಡ ಆಘಾತ. ಜನರು ಯಾವ ರೀತಿ ಬದುಕಬೇಕು, ಜನರಿಗೆ ಮೋಸ ಮಾಡ್ತಾ ಇದೆ. ಜನರಿಗೆ ಏನ್ ಹೇಳ್ತಾರೆ, ಒಂದು ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದೆ ಅಂದ್ರೆ ಉಚಿತವಾಗಿ ಯಾರು ಕೇಳಿದ್ದಾರೆ ಇವರಿಗೆ? ಇವರ ಒಂದು ರಾಜಕೀಯ ಒಂದು ಮತ, ಒಂದು ರಾಜಕೀಯ ಅಧಿಕಾರಕ್ಕಾಗಿ ಮಾಡ್ತಕ್ಕಂಥ ಜನರಿಗೆ ಮೋಸ ಮಾಡ್ತಕ್ಕಂಥ ಹಗಲ ದುರಡೆ ಆಗ್ತಾ ಇದೆ. ಜನರಿಗೆ ವಾಶ್ ಮಾಡಿ ಜನರಿಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ತುಂಬಿ ಅವರು ಮೊಸರು ಪ್ರತಿ ಲೀಟರ್ 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದ್ರ ಜೊತೆ ದುಕಾನದವರು ಮಾಡ್ತಕ್ಕಂಥ ಇತರು ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿ 1 ಲೀಟರ್ಗೆ 6 ರೂಪಾಯಿ ಏನಾದ ಹೆಚ್ಚಿಗೆ ತಗೋತಾ ಇದ್ದಾರೆ. ಇದು ಮತ್ತೆ ಅವ್ರು ಹೇಳ್ತಾರೆ ನಾವು ರೈತರು ಕೊಡ್ತೇವೆ. ರೈತರು ಅವರ ಹೆಸರನ್ನು ಮುಂದೆ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಈ ಕೆಟ್ಟ ಸರ್ಕಾರ ಇದು ಆದಷ್ಟು ತೊಲಗಬೇಕು. ಜನರಿಗೆ ಹೊರೆ ಆಗ್ತಾ ಇದೆ. ಆ ರೇಟ್ಗಳನ್ನು ಸಡನ್ಲಿ ಆದಷ್ಟು ಬೇಗನೆ ಅವ್ರು ವಿಡ್ರಾಲ್ ಮಾಡಬೇಕು. ಅದು ಕರೆಂಟ್ ದರ ಆಗಿರ್ಬೋದು, ಈ ನಂದಿನಿ ಹಾಲಿನ ಆಗಿರ್ಬೋದು, ಈ ಪ್ರತಿಯೊಂದು ಅವ್ರು ವಿಡ್ರಾಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಇವರು 100 ರೂಪಾಯಿ ಕಿತ್ಕೊಂಡು 10 ರೂಪಾಯಿ ಕೊಡ್ತಾರಂತಂದ್ರೆ ಅದು ಮೋಸ ಇದೆ. ಹಾಗಾಗಿ ನಮಗೆ ಗ್ಯಾರಂಟಿಗಳೇ ಬೇಕಾಗಿಲ್ಲ. ನಮಗ ಏನು ರೇಟ್ ಮೊದಲೇನಿದ್ದು ಆ ರೇಟ್ ದರ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ.